ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ವೇತಾ ಅಶ್ವಿನ್ ಅವರು ಮನೆ ಮಾತಾಗಿದ್ದಾರೆ ಮೇಡಮ್. ಯಾಕಂದರೆ ಈ ಸಂಕ್ರಾಂತಿ ಹಬ್ಬ ಸಂದರ್ಭದಲ್ಲಿ ಮನೆ ಮನೆಗೆ ನೀವು ಎಳ್ಳು ಬೆಲ್ಲ ಹಂಚಿದ್ದೀರಾ. ಈ ಸಂದರ್ಭದಲ್ಲಿ ನಿಮ್ಮ ಮನದಾಳದ ಮಾತೇನು ಮೇಡಮ್? ಸರ್, ಮನದಾಳದ ಮಾತು ಅಂದರೆ ನಾನೇನು ಇದು ಯಾವುದೇ ಪಕ್ಷದ್ದಾಗಲಿ ಅಥವಾ ಜಾತಿ ಆಗಲಿ ಅಥವಾ ಯಾವುದೇ ಉದ್ದೇಶ ಇಟ್ಕೊಂಡು ಹಂಚಿರುವಂತಹದ್ದಲ್ಲ. ನಮ್ಮಲ್ಲಿ ಒಂದು ಸಂಸ್ಕೃತಿ ಇದೆ, ಸೂರ್ಯ ಪಥ ಬದಲಾಯಿಸ್ತಾನೆ. ಸೊ ಹಾಗೆ ಸೇವೆ ಎಲ್ಲಿವರೆಗೆ ರೀಚ್ ಆಗಬೇಕು ಅಂದರೆ ಯಾವುದೇ ಜಾತಿ ನೋಡಬಾರ್ದು, ಪಕ್ಷ ನೋಡಬಾರ್ದು, ಅಥವಾ ಅದರೊಳಗೆ ಯಾವುದೇ ಒಂದು ಸೆಲ್ಫ್ ಇಟ್ಕೊಂಡು ಯಾವುದೇ ಅಂತಹ ಒಂದು ಸರ್ವೀಸ್ ಮಾಡಬಾರ್ದು. ಅದನ್ನು ಇಟ್ಕೊಂಡು ಸಾಂಪ್ರದಾಯಿಕವಾಗಿ ಎಲ್ಲರಿಗೂ ಮನೆ ಮನೆಗೆ ಹಂಚಿರುವಂತಹದ್ದು. ಹೆಣ್ಣು ಮಕ್ಕಳಿಗೆ ಫಸ್ಟ್, ಸ್ತ್ರೀ ಶಕ್ತಿಯರಿಗೆ ಫಸ್ಟ್ ತಲುಪಲಿ ಅಂತ ಮಾಡಿರುವಂತಹದ್ದು. ಸೊ ಇದರಿಂದ ಏನಪ್ಪ ಅಂದರೆ ಸ್ತ್ರೀ ಶಕ್ತಿಯರು ಫಸ್ಟ್ ನಾನೊಂದು ಹೆಣ್ಣಾಗಿ ಹೇಳಬೇಕಂದ್ರೆ ನಮ್ಮದು ಶಕ್ತಿ ಇದ್ರೇ ಪ್ರಪಂಚ ನಡೆಯೋದು. ಶಕ್ತಿನೇ ಇಲ್ಲ, ಶಿವ ನಂತರ. ಸೊ ಇದು ಮುಂಚೆಯಿಂದನೂ ಬಂದಿರೋವಂತಹದ್ದು. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಮಾಡಿರುವಂತಹದ್ದು. ನಾನು ಒಂದು ಹಿಂದುವಾಗಿ ಯಾವುದೇ ಒಂದು ಸಂಪ್ರದಾಯವನ್ನು ಇಟ್ಕೊಂಡು ಸ್ಟಾರ್ಟ್ ಮಾಡೋಣ ಅಂದರೆ ಮುಂಚೆ 5 ವರ್ಷದಿಂದ ಮಾಡ್ತಾಯಿದ್ದೀನಿ, ಸುಮಾರು ಸೇವೆಗಳನ್ನ ಮಾಡ್ತಾಯಿದ್ದೀನಿ. ಎಲ್ಲೂ ತೋರಿಸ್ಕೊಂಡಿಲ್ಲ. ಅದು ಸೇವೆನ ತೋರಿಸ್ಕೊಂಡು ಬಲಗೈಗೆ ಮಾಡಿದ್ದು ಎಡಗೈಗೆ ತೋರಿಸಬಾರ್ದು ಅಂತ ಹಿರಿಯರು ಹೇಳಿಕೊಟ್ಟಿದ್ದಾರೆ, ನಮ್ಮ ಹಿರಿಯರು. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಶುರು ಮಾಡಿರೋವಂತಹದ್ದು. ಬಟ್ ಇವಾಗ ಏನಪ್ಪ ಅಂದರೆ ಸ್ವಲ್ಪ ಒಂದು ಮನೆ ನನ್ನ ಕೈಯಲ್ಲಿ ಆಗಿರೋದ್ರಕ್ಕಿಂತ ಒಂದು 10 ಜನ ಕೈ ದೊಡ್ಡದು ಮಾಡಿಕೊಂಡು ಒಂದು 10 ಜನಕ್ಕೆ ಸಹಾಯ ಆಗೋಂಗೆ ಮಾಡೋಣ ಅಂತ ಶುರು ಮಾಡಿರೋದು. ಅದು ಸಾಂಪ್ರದಾಯಿಕವಾಗಿ ಸಂಕ್ರಾಂತಿ ದಿನ ಮನೆ ಮನೆ ಮುಟ್ಲಿ, ಮನಸ್ಸಿಗೆ ಮುಟ್ಲಿ, ಒಂದು ಸಂಪ್ರದಾಯವನ್ನು, ಒಂದು ಹಿಂದುತ್ವವನ್ನು ಒಂದೊಂದು ಮನಸ್ಸಿಗೂ ಮನೆಗೂ ತಲುಪಲಿ ಅಂತ ಒಂದು ಶುರು ಮಾಡಿರೋಂಥ. ಈಗ GBA ಚುನಾವಣೆ ಬರ್ತಾ ಇದೆ, ಅದಕ್ಕೆ ಏನಾದರೂ ನೀವು ಆಕಾಂಕ್ಷಿ ಆಗಿದ್ದೀರಾ? ಸರ್, ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದು ಯಾವುದೂ ಮಾಡಿಲ್ಲ. 5 ವರ್ಷದಿಂದ ಮಾಡ್ತಾಯಿದ್ದೀನಿ. ಯಾವುದೂ ರಾಜಕೀಯವಾಗಿ ಮಾಡಿರೋವಂತಹದ್ದಲ್ಲ. ಇನ್ನು ದೇವ್ರು ಬರೆದಿರೋದು ಜನ ಮನಸ್ಸಿಗೆ ಏನು ತರ್ತಾರೆ, ಜನರ ಮನಸ್ಸಿಗೆ, ಪಕ್ಷದ ಮನಸ್ಸಿಗೆ, ಪಕ್ಷ ಇಲ್ಲ ಇವಳಿಗೆ ಕೇಪಬಿಲಿಟಿ ಇದೆ ಅಂತ ನನಗೊಂದು ಅವಕಾಶ ಕೊಡ್ತು ಅಂದರೆ ಖಂಡಿತವಾಗ್ಲೂ ಇವತ್ತು ಚಿಕ್ಕದಾಗಿ ಮಾಡಿರೋವಂಥದ್ದು ನಾಳೆ ದೊಡ್ಡದಾಗಿ ಮಾಡ್ತೀನಿ ಖಂಡಿತವಾಗ್ಲೂ. ಯಾಕಂದರೆ ಇನ್ನೊಂದು ಏನಂದರೆ ಇವತ್ತಿಗೆ ನಾವು ಏನು ಯೋಚನೆ ಮಾಡಬೇಕಪ್ಪ ಅಂದರೆ ಫಸ್ಟು ಈ ರಾಜಕೀಯ ಅನ್ನೋದನ್ನ ತಲೆಯಿಂದ ತೆಗೆದು ಹಾಕಿಬಿಡಬೇಕು. ಎಲ್ಲದನ್ನು ರಾಜಕೀಯ ದೃಷ್ಟಿಯಿಂದನೇ ನೋಡಿದ್ರೆ ತುಂಬ ಕಷ್ಟ. ಅವಕಾಶಗಳು ಬಂದರೆ, ಅಧಿಕಾರ ಒಂದು ಮನುಷ್ಯನಿಗೆ ಒಂದು ಬಂತು ಅಂದರೆ ಇವತ್ತು ಮಾಡ್ತಾ ಇರೋರು ನಾಳೆ ಎಲ್ಲಿಗೆ ನಾವು ಇನ್ನೂ ದೊಡ್ಡದಾಗಿ ಮಾಡ್ಬೋದು ಅನ್ನೋದು ನನ್ನ ಮನಸ್ಸಲ್ಲಿ ಇರೋವಂತಹದ್ದು. ಕೊಟ್ಟರೆ ಖಂಡಿತವಾಗ್ಲೂ ಅಲ್ವಾ, ವೈ ನಾಟ್, ಯಾರಿಗೆ ಬೇಡ ಅಲ್ವಾ. ಜನಕ್ಕೆ ಇನ್ನೂ ಒಂದಷ್ಟು ಕೈ ಜೋಡಿಸಿ ಗಟ್ಟಿಯಾಗಿ ಮಾಡ್ತೀನಿ. ಮಕ್ಕಳಿಗೆ, ಸ್ತ್ರೀಯರಿಗೆ, ಯುವಕರಿಗೆ ತುಂಬ ಐಡಿಯಾಸ್ ಇದೆ ತಲೆಯಲ್ಲಿ ಮಾಡಬೇಕು ಅಂತ. ಇನ್ನು ನಮಗೆ ಪಾರ್ಕಲ್ಲಿ ಒಂದಷ್ಟು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತಿದೆ. ಆ್ಯಂಡ್ ವೆಟ್ ಕಾಂಪೋಸರ್ ಹಾಕಬೇಕು ಅಂತಿದೆ. ವೆಟ್ ವೇಸ್ಟ್ ಕಾಂಪೋಸರ್ ಪ್ರತಿ ಇದರಲ್ಲೂ ಹಾಕಬೇಕು ಅಂತಿದೆ ನನ್ನ ತಲೆಯಲ್ಲಿ. ಗೋರಕ್ಷಣೆದು ಒಂದಷ್ಟಿದೆ ತಲೆಯಲ್ಲಿ, ಸುಮಾರಿದೆ. ಕೊಟ್ಟರೆ ಅಧಿಕಾರ ಬಂತು ಅಂದರೆ ಖಂಡಿತವಾಗ್ಲೂ ಮಾಡ್ತೀನಿ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇಷ್ಟು ದಿನ ಮಾಡಿಲ್ಲ, 5 ವರ್ಷ 6 ವರ್ಷದಿಂದ ಮಾಡ್ತಾಯಿದ್ದೀನಿ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಮಾಡಿಲ್ಲ. ಅವಕಾಶ ಬಂದರೆ ಖಂಡಿತವಾಗ್ಲೂ ನಾನು ಒಂದು ಆಕಾಂಕ್ಷಿ. ಒಟ್ಟೆ GBA ಚುನಾವಣೆಯಲ್ಲಿ ಅವಕಾಶ ಕೊಟ್ಟರೆ ಜನಸೇವೆಗೆ ಸಿದ್ಧ ಅಂತೀರಾ? ಜನಸೇವೆನೇ ಅಲ್ವಾ ಕೊನೆ ತನಕ. ಈಗ ರಾಜಕೀಯ ಅಂದರೆ ಏನು, ಜನಸೇವೆನೇ ತಾನೆ ಅಲ್ವಾ. ಅದನ್ನು ಬಿಟ್ಟು ನಾವು ಬೇರೆ ಅದಕ್ಕೆ ಅಧಿಕಾರನ ಇಟ್ಕೊಂಡು ನಾಳೆ ನಾನು ದುಡ್ಡು ಮಾಡಬೇಕು ಅನ್ನೋದಿಲ್ಲ. ದುಡ್ಡು ದೇವ್ರು ಕೊಟ್ಟಿದ್ದಾನೆ. ಅಧಿಕಾರ ಕೊಟ್ಟರೆ ಜನಸೇವೆ ಮಾಡ್ತೀನಿ. ಇದು ನನ್ನ ತಲೆಯಲ್ಲಿರುವಂಥದ್ದು. ನಿಮ್ಮ ಹೆಸರು ಮೇಡಮ್? ನಾನು ಶ್ವೇತಾ ಅಶ್ವಿನ್ ಅಂತ, ಹೆಬ್ಬಾಳ ಕಾನ್ಸ್ಟಿಟ್ಯೂಯೆನ್ಸಿ ಒಂದು ಸಾಮಾನ್ಯ ಕಾರ್ಯಕರ್ತೆ. ಈಗ ಜನಗಳು ಮನಸ್ಸಿಗೆ ತಲುಪಿದ್ದೀನಿ. ನೋಡೋಣ ಎಲ್ಲಿಗೆ ತೊಗೊಂಡೋಗಿ ನಿಲ್ಲಿಸುತ್ತೆ ಇದು.